ಹೋಮ್ ಮಿನಿಸ್ಟ್ರಿಗೆ ಶುರುವಾಗಿದೆ ಮತ್ತೊಂದು ಕಂಟಕ. ಕೆಜೆ ಜಾರ್ಜ್ ಕೊರಳಿಗೆ ಸುತ್ತಕೊಂಡಿದೆ ಈಗ ಬಲವಾದಂತಹ ಉರುಳು. ಜಾರ್ಜ್ಗೆ ಈ ಉರುಳು ಎಸೆದವರು ಬೇರೆ ಯಾರೂ ಅಲ್ಲ, ಸಮಾಜ ಪರಿವರ್ತನಾ ಸಮುದಾಯದ ಹಿರೇಮಠ. ಜಾರ್ಜ್ ಕೊರಳಿಗೆ ಇದು ಬಿಗಿಯಾಗಿ ಸುತ್ತಿಕೊಳ್ಳಲೂಬಹುದು. ಇದು ವಯಾಲಿಕವಲ್ ಗೃಹ ನಿರ್ಮಾಣ ಸಹಕಾರ ಸಂಘದ ಸೈಟ್. ಜಾರ್ಜ್ ಪತ್ನಿ ಸುಜಾ ಜಾರ್ಜ್ ಈ ಸೈಟಲ್ಲಿ ಪಡೆದಿದ್ರು. ಬೆಂಗಳೂರಿನ ನಾಗಾವರದಲ್ಲಿ 60-40 ಅಳತೆಯ ಸೈಟನ್ನು ಅವರು ಪಡೆದಿದ್ರು. 604ನೇ ಸಂಖ್ಯೆಯ ಸೈಟ್ಗೆ ಸುಜಾ ಜಾರ್ಜ್ ಕೊಟ್ಟಿದ್ದು 8,40,000 ರೂಪಾಯಿಯನ್ನು. ಮೇ 14, 2004ರಲ್ಲಿ ಈ ನಿವೇಶನವನ್ನು ಅವರು ಕಂಡುಕೊಂಡಿದ್ರು. ಸುಜಾ ಜಾರ್ಜ್ ಕೊಂಡಂತಹ ದಿನದಂದೇ ಜಾರ್ಜ್ ಸಹೋದರನಿಗೂ ಕೂಡ ಸೈಟ್ ಅಲರ್ಟ್ ಆಗಿರೋದು. ಇಬ್ರು ಒಂದೇ ದಿನದಲ್ಲಿ ಒಂದೇ ಅಳತೆಯ ಸೈಟನ್ನು ಖರೀದಿಸಿದ್ರು. ವಿಧಾನಸಭಾ ಚುನಾವಣೆಯ ವೇಳೆ ಸುಜಾ ಜಾರ್ಜ್ನಿಂದ ಸೈಟ್ ಮಾರಾಟ ಆಗಿದೆ. ಸೊಸೈಟಿ ಹೆಸರಿಗೆ ಸೈಟ್ ಅನ್ನ ಸುಜಾ ಜಾರ್ಜ್ ಮಾರಾಟ ಮಾಡಿದ್ದಾರೆ. 2013ರ ವೇಳೆಗೆ ಈ ಸೈಟ್ನ ಬೆಲೆ 48 ಲಕ್ಷ ರೂಪಾಯಿ. ಆದರೆ ಸುಜಾ ಜಾರ್ಜ್ ಇದನ್ನು 2004ರ ದರದಲ್ಲಿಯೇ ಸೊಸೈಟಿಗೆ ಕೊಟ್ಟರು. ಕೇವಲ 8,40,000 ರೂಪಾಯಿಗೆ ಸೈಟನ್ನು ಸೊಸೈಟಿಗೆ ಕೊಟ್ಟರು ಅನ್ನುವಂಥದ್ದು. ವಾಪಸ್ ಕೊಟ್ಟಂತ ಸೈಟ್ ಮಾರಾಟವಾಗಿದ್ದು ಇಸ್ಮಾಯಿಲ್ ಶರೀಫ್ ಎಂಬುವರಿಗೆ. ಡೀಡ್ ಆಫ್ ಕಾನ್ಸ್ಟಲೇಷನ್ ನಿವೇಶನ ನೋಂದಣಿ ಬಗ್ಗೆಗೂ ಕೂಡ ಅನುಮಾನ ಹುಟ್ಟುಕೊಂಡಿದೆ. ನಿವೇಶನವನ್ನ ಸುಜಾ ಜಾರ್ಜ್ ತಮ್ಮಲ್ಲಿಯೇ ಇಟ್ಕೊಂಡಿದ್ದಾರಂತೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಿರೋದು. ಹೋಮ್ ಮಿನಿಸ್ಟ್ರಿಗೆ ಮತ್ತೊಂದು ಕಂಟಕ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಕೆಜೆ ಜಾರ್ಜ್ ಕೊರಳಿಗೆ ಈಗ ಬಲವಾದ ಮತ್ತೊಂದು ಉರುಳು ಸುತ್ತಕೊಂಡಿರುವಂಥದ್ದು. ಇದು ವಯಾಲಿಕಾವಲ್ ಗೃಹ ನಿರ್ಮಾಣ ಸಹಕಾರ ಸಂಘದ ಸೈಟ್. ಜಾರ್ಜ್ ಪತ್ನಿ ಸುಜಾ ಜಾರ್ಜ್ ಇದರಲ್ಲಿ ಒಂದು ಸೈಟ್ ಪಡೆದಿದ್ದು. ಬೆಂಗಳೂರಿನ ನಾಗಾವಾರದಲ್ಲಿ 40-60 ಅಳತೆಯ ಸೈಟ್ ಇದು. 604ನೇ ಸಂಖ್ಯೆಯ ಸೈಟ್ಗೆ ಸುಜಾ ಜಾರ್ಜ್ ಆ ಕಾಲದಲ್ಲಿ ಕೊಟ್ಟಿದ್ದು 8,40,000. ಅದನ್ನು ಪಡೆದುಕೊಂಡಿದ್ದು ಅವರು ಮೇ 14, 2004ರಲ್ಲಿ. ಅದೇ ದಿವಸ ಸುಜಾ ಜಾರ್ಜ್ ಕೊಂಡ ದಿವಸದಂದೇ ಜಾರ್ಜ್ ಸಹೋದರನಿಗೂ ಕೂಡ ಇಲ್ಲಿ ಒಂದು ಸೈಟನ್ನು ಕೊಡಲಾಗಿತ್ತು. ಇಬ್ರು ಒಂದೇ ದಿನದಲ್ಲಿ ಒಂದೇ ಅಳತೆಯ ಸೈಟನ್ನು ಖರೀದಿಸಿದರು. ಆದರೆ ವಿಧಾನಸಭಾ ಚುನಾವಣೆಯ ವೇಳೆ ಸುಜಾ ಜಾರ್ಜ್ನಿಂದ ಈ ಸೈಟ್ ಮಾರಾಟ ಆಗತ್ತೆ. ಸೊಸೈಟಿ ಹೆಸರಿಗೆ ಸೈಟ್ ಮಾರಾಟವನ್ನು ಮಾಡ್ತಾರೆ ಸುಜಾ ಜಾರ್ಜ್. 2013ರ ವೇಳೆಗೆ ಈ ಸೈಟ್ನ ಬೆಲೆ 48 ಲಕ್ಷ ರೂಪಾಯಿ. ಆದರೆ ಸುಜಾ ಜಾರ್ಜ್ ಇದನ್ನು 2004ರ ದರದಲ್ಲಿಯೇ ಸೊಸೈಟಿಗೆ ಕೊಟ್ಟರು. ಕೇವಲ 8,40,000 ರೂಪಾಯಿಗೆ ಈ ಸೊಸೈಟಿಗೆ ಅದನ್ನು ವಾಪಸ್ ಕೊಟ್ಟರು ಅನ್ನುವಂಥದ್ದು. ಆದರೆ ಇಸ್ಮಾಯಿಲ್ ಶರೀಫ್ ಅವರಿಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದು. ಡೀಡ್ ಆಫ್ ಕ್ಯಾನ್ಸಲೇಷನ್ ನಿವೇಶನ ನೋಂದಣಿ ಬಗ್ಗೆಯೂ ಕೂಡ ಈಗ ಅನುಮಾನ ಹುಟ್ಟಿದೆ. ನಿವೇಶನವನ್ನು ಸುಜಾ ಜಾರ್ಜ್ ತಮ್ಮಲ್ಲಿಯೇ ಇಟ್ಟುಕೊಂಡಿದ್ದಾರೆ ಎನ್ನುವಂಥದ್ದು.